ಹೈ ಫ್ರೆಂಡ್ಸ್, ಕರ್ನಾಟಕ ಹೈಕೋರ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಜಡ್ಜ್ಮೆಂಟ್ ಅನ್ನ ಕೊಟ್ಟೈತಿ. ಈಗ ಕೆ ಎ ನಡೆಸಿರುವಂತ MBBS ಮಾಪ್ ಅಪ್ ರೌಂಡ್ ಥರ್ಡ್ ರೌಂಡ್ ಇಂದ ಏನೈತಿಲ್ಲ ಫೈನಲ್ ಜಡ್ಜ್ಮೆಂಟ್ ಬಂದೈತಿ. 40 ದಿನದಿಂದ ಕಾಯತ್ತಿದ್ವಿ ಮತ್ತು ಅದನ್ನ ಏನೈತಿಲ್ಲ ಬಹಳಷ್ಟು ಸಿಂಪಲ್ ವೇದಾಗ ಎಕ್ಸ್ಪ್ಲೇನ್ ಮಾಡ್ತಾನೆ. ಈ ಜಡ್ಜ್ಮೆಂಟ್ ಯಾರಿಗೆಲ್ಲ ಇಂಪಾರ್ಟೆಂಟ್ ಐತಿ ಮತ್ತು ಯಾರಿಗೆಲ್ಲ ಯೂಸ್ಫುಲ್ ಆಗ್ತತಿ, ನೆಕ್ಸ್ಟ್ ಏನು ಮಾಡಬೇಕು, ಏನೆಲ್ಲ ಚೇಂಜಸ್ ಆಗ್ತೈತಿ ಮತ್ತು ಕೆ ಏನು ಮಾಡ್ಬೇಕು ನೆಕ್ಸ್ಟ್ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾನೆ. ಫಸ್ಟ್ ಅಂದ್ರೆ ಕೆ ಏನಂದ್ರೆ ಕೋರ್ಟ್ ಕ್ವಶನ್ ಏನು ಕೇಳ್ತಂದ್ರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕವರು ಕೂಡ ಥರ್ಡ್ ರೌಂಡಲ್ಲಿ ಎಸ್ಪೆಷಲಿ ಕಾನ್ಸಿಕ್ವೆನ್ಷಿಯಲ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ ಕೇಳ್ತು. ನೆಕ್ಸ್ಟ್ ಏನೈತಿಲ್ಲ ಅದು ಫ್ರೀಜಿಂಗ್ ಬಗ್ಗೆ ಕೇಳ್ತು. ಇದನ್ನೇನೈತಿಲ್ಲ ಒಂದು ಸ್ವಲ್ಪ ಡಿಸ್ಕಷನ್ ಆಯ್ತು. ನೆಕ್ಸ್ಟ್ ಪಾಯಿಂಟ್ ಕೋರ್ಟ್ ಕಡೆಯಿಂದ ಹೇಳಿದ್ದೇನಂದ್ರ ಪೆಟಿಷನರ್ ಆಲ್ ಅಲೌಡ್. ನೆಕ್ಸ್ಟ್ ಏನಂದ್ರ October 24 ಪ್ರೊವಿಷನಲ್ MBBS ಮಾಪ್ ಅಪ್ ರೌಂಡ್ ಇಂದ ಏನ್ ರಿಸಲ್ಟ್ ಬಂದಿತ್ಲ ಅದೇನೈತ್ಲ ಫುಲ್ ಕ್ಯಾನ್ಸಲ್ ಆಗಿಬಿಟ್ಟೈತಿ, ಅದೇನೈತ್ಲ ವ್ಯಾಲಿಡ್ ಇಲ್ಲ. ನೆಕ್ಸ್ಟ್ ಏನಂದ್ರ ಈಗ ಕೆ ಏನೆಲ್ಲ ಕೆಲಸನ ಮಾಡಬೇಕು ಕೋರ್ಟ್ ಏನೈತ್ಲ ಬಹಳಷ್ಟು ಕ್ಲಿಯರ್ ಆಗಿ ಹೇಳೈತಿ. ನೆಕ್ಸ್ಟ್ ಏನಂದ್ರ ಕೆ ತನ್ನ ವೆಬ್ಸೈಟ್ ಅಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಏನೈತ್ಲ ನ್ಯೂ ಬ್ರೋಚರ್ ಅನ್ನ ಬಿಡಬೇಕು. ಇದು MBBS ಮಾಪ್ ಅಪ್ ರೌಂಡ್ ಇಂದ. ನೆಕ್ಸ್ಟ್ ಏನಂದ್ರ ಮೊದಲು ಈಗ ಏನೈತೆ 443 ಅಡಿಷನಲ್ ಸೀಟ್ ಏನದಾವಲ್ಲ ಆಲ್ರೆಡಿ ಆಪ್ಷನ್ ಎಂಟ್ರಿ ಯಾರೆಲ್ಲ ಮಾಡಿದಾರ ಅವ್ರಿಗೆ ಏನೈತ್ಲೆ ಎಲಿಜಿಬಲ್ ಕ್ಯಾಂಡಿಡೇಟ್ ಅಲೌಟ್ ಮಾಡಬೇಕು. ಮತ್ತು ನೆಕ್ಸ್ಟ್ ಮೊದಲ ಸ್ಟೇಜ್ನಲ್ಲಿ ಯಾರೆಲ್ಲ ಸೀಟ್ ಟೇಕ್ ಮಾಡದ ಅಡಿಷನಲ್ ಸೀಟ್ ಇದ್ರ ಅದನ್ನು ಏನೈತ್ಲೆ ನೆಕ್ಸ್ಟ್ ಪ್ರೋಸೆಸ್ನಲ್ಲಿ ಅಲೌಟ್ಮೆಂಟ್ ಮಾಡ್ಬೇಕಂತ ಹೇಳ್ಯಾರು. ಅದಾದ್ಮೇಲೆ 377 ಕಾನ್ಸ್ಟಿಟ್ಯೂಷನಲ್ ಸೀಟ್ ಏನೆಲ್ಲ ಅದಾವಲ್ಲ ಅದ್ರ ಮೇಲಿನ ಪ್ರೋಸೆಸ್ ನಂತರ ಉಳಿದ ಯಾವುದೇ ಸೀಟ್ ಆದ್ರೂ ಅದನ್ನೇನೈತ್ಲೆ ಅಲೌಟ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಈ ಕಂಪ್ಲೀಟ್ ಸೀಟ್ ಅಲೌಟ್ಮೆಂಟ್ ಅನ್ನ ಡಿಸೆಂಬರ್ 17 ಒಳಗಾಗೆ ಮಾಡಬೇಕು. ಮತ್ತು ಕೆ ಈ ಲಿಸ್ಟ್ ಅನ್ನು ಅದೇ ಡೇಟಿಗೆ ಏನೈತ್ಲೆ NMCಗೆ ಏನೈತ್ಲೆ ಸಬ್ಮಿಟ್ ಮಾಡ್ಬೇಕಂತ ಹೇಳಿ ಕೊಟ್ಟೈತಿ. ನೆಕ್ಸ್ಟ್ ಏನಂದ್ರ ಕೋರ್ಟ್ NMCಗೆ ಹೇಳಿದ್ದೇನಂದ್ರ ಕೆ ಲೇಟಾಗಿ ಲಿಸ್ಟ್ ಅನ್ನು ಸಬ್ಮಿಟ್ ಮಾಡಿದ್ರು ಕೂಡ NMC ಅದನ್ನ ಏನೈತ್ಲೆ ಕನ್ಸಿಡರ್ ಮಾಡಿ ಅಪ್ರೂವಲ್ ಕೊಡ್ಬೇಕಂತ ಹೇಳೈತಿ. ಮುಂದಿನ ಅಕಾಡೆಮಿಕ್ ಇಯರ್ ಅಲ್ಲಿ ಅಡಿಷನಲ್ ಇಂಟೇಕ್ ಪ್ರಪೋಸ್ ಮಾಡುವಾಗ NMC ಮತ್ತು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇಬ್ಬರಿಗೂ ಜಡ್ಜ್ಮೆಂಟ್ ಪ್ಯಾರಾಗ್ರಾಫ್ 9ರಲ್ಲಿ ಕೊಟ್ಟಿದ್ದ ಅಬ್ಸರ್ವೇಷನ್ ಮತ್ತು ಸರ್ಕಮ್ಫರೆನ್ಸ್ ಅನ್ನ ಕನ್ಸಿಡರ್ ಮಾಡ್ಬೇಕಂತ ಕೋರ್ಟ್ ಡೈರೆಕ್ಟ್ ಆಗಿ ಹೇಳೈತಿ. ಸೊ ಫ್ರೆಂಡ್ಸ್, ಇದು ಕರ್ನಾಟಕ ಹೈಕೋರ್ಟ್ ಜಡ್ಜ್ಮೆಂಟ್ ಕಂಪ್ಲೀಟ್ ಬ್ರೇಕ್ ಡೌನ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.